ದಾಂಡೇಲಿ ನಗರಸಭೆಯ 2025-26ನೇ ಸಾಲಿನ ಬಜೆಟ್ ಮಂಡನೆ. ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ಬಜೆಟ್ ಮಂಡನಾ ಸಭೆಯು ಸೋಮವಾರ ಜರುಗಿತು. ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ಅವರು 2025-26ನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡನೆ ಮಾಡಿದರು. ಒಟ್ಟು ರೂಪಾಯಿ 54,42,57,258 ರೂಪಾಯಿ ಜಮಾವನ್ನು ಹೊಂದಿರುವ ಬಜೆಟಿನಲ್ಲಿ 54,24,21,603 ರೂಪಾಯಿ ಖರ್ಚನ್ನು ತೋರಿಸಲಾಗಿದೆ. ಒಟ್ಟು ಅಂದಾಜು ರೂಪಾಯಿ 18,35,655 ಉಳಿತಾಯವಾಗಲಿದೆ ಎಂದು ಬಜೆಟ್ನಲ್ಲಿ ತಿಳಿಸಲಾಗಿದೆ. ಬಜೆಟ್ನಲ್ಲಿ ನಗರದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿವಿಧ ರೀತಿಯಲ್ಲಿ ಅನುದಾನವನ್ನು ಮೀಸಲಿಡಲಾಗಿದೆ. ಶಾಸಕರ ವಿಶೇಷ ಅನುದಾನದಡಿಯಲ್ಲಿ ದಾಂಡೇಲಿ ನಗರದ ಮುಖ್ಯ ರಸ್ತೆಗಳಿಗೆ ಬೀದಿ ದೀಪಗಳ ಅಳವಡಿಕೆ, ನಗರದ 24 ಟೆನಾಮೆಂಟ್ ಕಟ್ಟಡವನ್ನು ತೆರವುಗೊಳಿಸಿ ಹೊಸದಾಗಿ ವಾಣಿಜ್ಯ ಮಳಿಗೆ ಹಾಗೂ ವಸತಿ ಗೃಹಗಳನ್ನು ನಿರ್ಮಿಸುವುದು, ನಗರದ ಪಟೇಲ್ ವೃತ್ತದಿಂದ LIC ಕಚೇರಿಯವರೆಗೆ ಪಾರ್ಕಿಂಗ್ ಸೌಲಭ್ಯವನ್ನು ಕಲ್ಪಿಸುವುದನ್ನು ಬಜೆಟ್ನಲ್ಲಿ ವಿವರಿಸಲಾಗಿದೆ. ಒಳ ಕ್ರೀಡಾಂಗಣದ ದುರಸ್ತಿ ಕಾರ್ಯದ ಕುರಿತಂತೆ ಸದಸ್ಯ ರೋಷನ್ಜಿತ್ ಕ್ರೀಡಾಂಗಣದ ಬ್ಯಾಡ್ಮಿಂಟನ್ ಕೋರ್ಟ್ ದುರಸ್ತಿ ಕಾರ್ಯವನ್ನು ಪ್ರಾರಂಭಿಸಿ ಅರ್ಧದಲ್ಲಿ ನಿಲ್ಲಿಸಲಾಗಿರುವುದರಿಂದ ನಗರದ ವಿದ್ಯಾರ್ಥಿಗಳಿಗೆ ಇದರಿಂದ ತೀವ್ರ ತೊಂದರೆಯಾಗುತ್ತಿದೆ ಎಂದರು. ದಾಂಡೇಲಿಯಿಂದ ಹಳಿಯಾಳ್ ಅಳ್ನಾವರಕ್ಕೆ ನೀರು ಕೊಂಡೊಯ್ಯುವ ಪೈಪ್ಲೈನ್ ದಾಂಡೇಲಿಯಿಂದ ಹಳಿಯಾಳ್ ರಸ್ತೆ ಬದಿಯಲ್ಲಿ ಕೊಂಡೊಯ್ಯಬೇಕೇ ಹೊರತು ಕಾಗದ ಕಾರ್ಖಾನೆಯ ಒಳಗಡೆಯಿಂದ ಕೊಂಡೊಯ್ಯುವ ಹುನ್ನಾರ ನಡೆಯುತ್ತಿದ್ದು ಇದು ಹಲವು ಅನುಮಾನಕ್ಕೆ ಕಾರಣವಾಗುತ್ತಿದೆ ಎಂದು ಸದಸ್ಯ ನರೇಂದ್ರ ಚೌಹಾಣ್ ಮತ್ತು ದಶರಥ್ ಬಂಡಿವರ್ಧರ್ ಅವರು ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಈವರೆಗೆ ಲ್ಯಾಪ್ಟಾಪ್ ಟ್ಯಾಬ್ ಕೊಡದೇ ಇರುವುದರ ಬಗ್ಗೆ ಸಭೆಯಲ್ಲಿ ಸದಸ್ಯರಾದ ದಶರಥ್ ಬಂಡಿವರ್ಧರ್, ಅನಿಲ್ ನಾಯಕ್ ಅವರು ಪ್ರಶ್ನಿಸಿದರು. ಸರ್ಕಾರದ ನಿಯಮಾವಳಿಯಂತೆ ಆಸ್ತಿ ತೆರಿಗೆ ಪರಿಷ್ಕರಣೆ ಬಗ್ಗೆ ಚರ್ಚೆ ನಡೆಯಿತು. ನಗರದ ವಿವಿಧ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸೌಂದರ್ಯಕ್ಕೆ ಶಾಸಕರಾದ RV ದೇಶಪಾಂಡೆ ಅವರು ಅನುದಾನ ಮಂಜೂರು ಮಾಡಿರುವುದನ್ನು ಸದಸ್ಯ ಮೋಹನ್ ಅಲ್ವಾಯಿ ವಿವರಿಸಿದರು. ನಗರದಲ್ಲಿ ಬಹುಮುಖ್ಯ ಸಮಸ್ಯೆಗಳ ಬಗ್ಗೆ ನಗರಸಭೆ ಗಮನಹರಿಸಬೇಕು. ಗಾಂಧಿನಗರದಲ್ಲಿ ಸೇತುವೆ ಕುಸಿಯುವ ಹಂತದಲ್ಲಿದ್ದು ದುರಸ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸದಸ್ಯ ಬುದ್ಧವಂತಗೌಡ ಪಾಟೀಲ್ ಆಗ್ರಹಿಸಿದರು. ಸಭೆಯಲ್ಲಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಹಾಗೂ ನಗರಸಭಾ ಸದಸ್ಯರುಗಳು ಮತ್ತು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಂಗಡಿಗಳಿದ ಅವ್ರ ಸಂಬಂಧ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡಿದ್ವಿ. ಈ 3 ಪ್ರಾಜೆಕ್ಟ್ ಶಾಸಕರು ಸ್ವತಃ ಬೇರೆ ಬಣ್ಣದಲ್ಲಿ ನಾವು ಮಾಡಿಸ್ಕೊಡ್ತೇವೆ ಅಂತ ನಮ್ಮ ಮಾತು ಮೇಲೆ ನಾವು ಅದಕ್ಕೆ ಅದು ಹಾಗೆ ಆಗ್ತದೆ. ಅಭಿವೃದ್ಧಿ ಆಗಿಲ್ಲ ಅಂತ ತಿಳ್ಕೊಬೇಡ್ರಿ. 100 ಕೋಟಿ ರೂಪಾಯಿ ಕೆಲಸಗಳನ್ನೆಲ್ಲ ನಡೀತಾ ಇದೆ ಅಂದ್ರೆ 3-4 ವರ್ಷ ಹಿಡಿತೈತಿ. ಯೂಸಿಟಿ ಮುಗಿದು 24/7 ನಡೀತಾ ಇದೆ. ಇನ್ನೂ 3 ವರ್ಷ ನಮ್ಮ ಸರ್ಕಾರ ಇದೆ. ಅಭಿವೃದ್ಧಿ ಆಗೇ ಆಗ್ತದೆ. ನಾವು ಇರ್ತೀವಿ ಬಿಡ್ತೀವಿ, ನಗರಸಭೆಯಲ್ಲಿ ಬೇಡ. ಬೇರೆ ಯಾರು ಬರ್ತಾರ ಅವರು ಎದೆ ಕೇಳ್ಕೊತಾರೆ ಈ ಸರ್ಕಾರ ಕೆಲಸ ಮಾಡಿದೆ ಅಂತ ಹೇಳಿ. ಅದಕ್ಕೆ ಕೆಲಸ ಆಗಿಲ್ಲ ಅಂತ ಹೇಳಿ ಹೋಗ್ಬೇಡ್ರಿ. ಒಳ್ಳೆ ಕೆಲಸ ಆಗಿದೆ. ನಮ್ ವ್ಯಾಪ್ತಿಯಲ್ಲಿ ನೀರು ನಮ್ಗೆಲ್ಲ ನೀರಲ್ಲಿ ಬಚ್ಕೊಳ್ತವರಿಗೆ ನೀರು ಒಂದು ಮುನ್ಸಿಪಾಲಿಟಿ ಇದೆ, ಒಂದು ಇದಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವ್ರ ಪರ್ಮಿಷನ್ ತಗೊಂಡಿದ್ದಾರೆ. ಅವರ ಬಚ್ಕೋಲ್ ಪರ್ಮಿಷನ್ ಕೊಡೋರವರೆಗೆ ಪೈಪ್ಲೈನ್ ಹಾಕಲಿಕ್ಕೆ ಹೂವಿ ಬಚ್ಕೋ ನಮ್ ನಗರಸಭೆ ಪರ್ಮಿಷನ್ ತಗೊಂಡಿದ್ದಾರೆ. ಅವರು ಅಲ್ಲಿ ಹಾಕ್ಲಿಕ್ಕೆ ನಮ್ ಜಾಗದಲ್ಲಿ ಹುಟ್ಟಿದ್ದಾರೆ. ಯಾವ ಎಡ್ಲಿಕ್ಕೆ ಅಂಟಿಲ್ ಯಾವ ಮಟ್ಟ ಕಡಿಮೆ ಆಗೋದಿಲ್ಲ. ನಮ್ಮ ಲ್ಯಾಂಡ್ ಯಾವ ಇಲ್ಲ ಅಲ್ಲಿ ಮಟ್ಟ ಒಂದು ಪೈಪ್ಲೈನ್ ಹುಟ್ಟಾಗ್ತದಲ್ಲ. ಕ್ಲಿಯರ್ ಆಗಿ ಕಟ್ ನೀವು ನೀರು ಪೈಪ್ ಪ್ರಯೋಗ ಮಾಡಿದ ಪರ್ಮಿಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ನಗರಸಭೆ ನೀವು ಪರ್ಮಿಷನ್ ಕೊಟ್ಟಿದ್ದಾರೆ. ಅವರ ಆ ಪೈಪ್ ಕೊಡ್ತಾರೆ. ವಾಟ್ ಇಸ್ ದಟ್? 100% ಬರ್ತದೆ. ಟ್ಯಾಪಿಂಗ್ ಮಾಡ್ತಾರೆ. ಅವ್ರಿಗೆ ಕಂಪೋಸ್ ಹೋಗ್ಬಿಟ್ಟಿದೆ. ಈಗ ಅವ್ರಿಗೂ ಗೊತ್ತಾಗಿದೆ ನೀರು ನಮ್ಮ ನಾಳೆ ಸಿಗಲ್ಲ ಅಂತೇಳಿ. ಯಾಕಂದ್ರೆ ನಾವು ನೀರು ಹೋಗ್ತಾ ಇದಲ್ಲ, ನೀರು ಅದರಲ್ಲಿ 100% ಬಂದ್ ಆಗುತ್ತೆ. ಅವ್ರಿಗೂ ಗೊತ್ತಾಗಿದೆ. ಖಾತೆ
ಬಿಟ್ಟಿದೆ, ಅಥವಾ ಬ್ಯಾಂಕ್ ಬಿಟ್ಟಿದ್ದಾರೆ ಅಲ್ಲಿ, ಅವ್ರು ಅಲ್ಲಿಂದ ಬೇಕು ಅವ್ರದ್ದು ಏನು ಕನೆಕ್ಷನ್ ಬೇಕಾಗಿದೆ. ಆ ಕನೆಕ್ಷನ್ ಒಳಗಿಂದ ಹೋಗ್ಲಿಕ್ಕೆ ಅವ್ರು ಪರ್ಮಿಷನ್ ಕೊಡ್ತಾರೆ. ಅವ್ರಿಗೆ ಒಂದು ಇಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡುದಿಲ್ಲ. ಅವ್ರಿಗೆ ಸಂಬಂಧ ಇನ್ನೊಂದು ಪೈಸೆ ರೆಡಿ ಕ್ಲೀನ್ ಕೊಡುತ್ತಿದೆ, ಅದು ತಿಳ್ಕೋಬೇಕಾಗುತ್ತೆ. ಕೇಳಬೇಕು, ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ, ಕೇಳಿ ನಗರ ಪರ್ಮಿಷನ್ ತಗೊಂಡು ಕೇಳಿ. ನನ್ನ ಮಟ್ಟಿಗೆ ಇನ್ನೊಂದು ಯಾವ ಪರ್ಮಿಷನ್ ತಗೊಂಡಿಲ್ಲ, ಮತ್ತೆ ಅದಕ್ಕೆ ಅಲ್ಲಿ ಪೈಪ್ ಅಲ್ಲಿ ಹೋಗ್ತಕ್ಕದಲ್ಲ, ಹೋಗ್ತಿದ್ದೆ ಎಲ್ಲ ಪೈಪ್ ಹೋಗಿದಲ್ಲ, ನಮ್ದು ರೋಡ್ ಬ್ಯಾಂಕ್ ಹೋಗಿದಲ್ಲ, ಮತ್ತೊಂದು ಹೋಗಿಲಿ ಏನ್ ಮಾಡೋದಿಲ್ಲ. ಕಾಲೇಜ್ ಮತ್ತೊಂದು ಪರ್ಮಿಷನ್ ಕೊಟ್ಟು ಯಾರು ಕೊಡೋದು ಬೇಡ, ಪರ್ಮಿಷನ್ ಎಷ್ಟೊತ್ತಾಗಿ ಯಾಕೆ ಕೊಡ್ಬೇಕು ನಾವು? ಯೂಶಲಿ ಮಾಡ್ಲೇಬೇಕು. ಹೌದಾ, ಈಗ ನಾನು ಒಂದು ಸಮಸ್ಯೆ ಬೇರೆ ಆಗ್ತದೆ, ಮಾತಾಡೋದು ನಾನು ಮಾಡೋದಿಲ್ಲ. ನನ್ನ ಪೈಪ್ಲೈನ್ ರಸ್ತೆ ಯಾಕಂದ್ರೆ ನೀರಿನ ಮಾಡಿದಾಗ ನೀರು ನಮ್ಗೆ ನಾಳೆ ಸಿಗುದಿಲ್ಲ ಅಂದ್ರೆ ನಾಳೆ ದಾಂಡೇಲಿ ಪ್ರತಿನಾದ್ರು ಸಾಲ್ವ್ ಮಾಡಿ 40 ಸಾಲ್ವ್ ಮಾಡಿದ್ವಿ. ಯಾಕೆ ಪೈಪ್ 100% ನಮ್ದು ಹಾಕೋಬೇಡ, ಅಪ್ಗ್ರೇಡ್ ಆಗೋದಿಲ್ಲ. ಅಪ್ಗ್ರೇಡ್ ಆಗೋ ಮಟ್ಟ ನಮ್ಗೆ ನೀರು ನಾಳೆ ಸಮಸ್ಯೆ 100% ಆಗುತ್ತೆ. ನಮ್ ಪವರ್ ಹೌಸ್ ಆಯ್ತು ಅಪ್ಗ್ರೇಡ್ ಆಗ್ಬೇಕು. ಅಪ್ಗ್ರೇಡ್ ಆಗ್ಬಿಟ್ಟು ಏನಾಗುತ್ತೆ, ಯಾಕಂದ್ರೆ ನೈ ಚಾಲೋಕ ಎಲ್ಲ ಪೈಪ್ಲೈನ್ ಒಂದ್ಸಲ ಸ್ಟಾರ್ಟ್ ಆಗಲಿ, ನದಿದಲ್ಲಿ ನೀರು ನೋಡಿ ಸಿಗಲ್ಲ ನಿಮಗೆ. ಆಗ ಪೈಪ್ಲೈನ್ ತಾವು ನೋಡಿದ್ರೆ ಎಷ್ಟು ಕ್ಯೂಸೆಕ್ ನೀರು ಹೋಗ್ತಿದೆ ಕೊಟ್ಟಿದ್ದಾರೆ. ಸೊ ಅವ್ರು ಇನ್ನೂ ತನಕ ಯಾರು ಪೈಪ್ಲೈನ್ದವರು ಬಂದಿಲ್ಲ. 101 ಕೆರೆ ಆಗಲಿ 24x7 ಹಳ್ಯಾಳ ಆಗಲಿ ಯಾರೂ ಬರ್ತಾ ಇಲ್ಲ. ಅವ್ರು ಬಂದು ನಮ್ಮ ಕಡೆ ತುಂಬುವಂತ ಇನ್ಕಮ್ ನಮ್ಗೆ ಬರುತ್ತೆ. ಸೊ ಯಾವುದೇ ಪ್ರೊಸೀಜರ್ ಆಗ್ತಾ ಇಲ್ಲ. ದಯವಿಟ್ಟು ಅದು ಬಟ್ ಏನಿದೆ, ನಾನು ನೋಡಿದ್ದೇನೆ ಪಾಯಿಂಟ್ ಅಲ್ಲಿ ಪರ್ಮಿಷನ್ ಇಲ್ಲ. ಬಟ್ ಏನಿದೆ, ಈಗೇನು ಹಳ್ಳಿಯಾಗಿ ಹೋಗ್ತಾ ಇದೆ ಪೈಪ್ ಇದೆ, ಅದು ಓಲ್ಡ್ ಲ್ಯಾಂಡ್ ಸಮ್ ಪೋರ್ಷನ್ ನಮ್ಗೆ ಬರ್ತದೆ. ಅದು ನಮಗೆ ಒಂದು ಗಮನ ಅಂದ್ರೆ ಅವಾಗ ಮಾಡಿದ ಅವಾಗ. ಆಮೇಲೆ ಅವ್ರು ಯಾವಾಗ ಎಲ್ಲಿಂದ ಪೀಡಬ್ಲ್ಯೂಡಿ ರೋಡ್ಗೆ ಬಂತು, ಆ ಪೀಡಬ್ಲ್ಯೂಡಿಯಿಂದ ಪರ್ಮಿಷನ್ ತಗೊಂಡ್ರೆ ಇಲ್ಲ. ಆಮೇಲೆ ಟಿಪ್ಪುನಿಂದ ಹೋಗೋದು ಲೈನ್ ಇದೆ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೋಡ್ ಬೇಡ ಅಂತ ಹೇಳಿದ್ರು ನಾವು. ತಗೊಳ್ರಿ, ನಾವು ಮಧ್ಯದ ಕೇಳ್ತಾ ಇದ್ದೀವಿ, ಅದಕ್ಕೆ ಕಮಿಷನರ್ ಉತ್ತರ ಹಳೆದ ಪೆಂಡಿಂಗ್ ಏನಿದೆ ನಿಮ್ಮ ಹತ್ರ? ಪೆಂಡಿಂಗ್ಸ್ ಏನೇನಿದೆ? ಅದೇ ಉತ್ತರ ಕೊಡಿ, ಹಳೆದ ಉತ್ತರ. 5 ವರ್ಷಗಳು ಇನ್ನೂವರೆಗೂ 1% ಏನಾದ್ರು ಬೇಸಿಸ್ ಕೊಟ್ಟಿದ್ದೀರಾ?